ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್, 45 ಚಿತ್ರ ಮೊನ್ನೆ ರೀಸೆಂಟಾಗಿ ಟೀಸರ್ ರಿಲೀಸ್ ಆಗಿದೆ. ಫ್ರೆಂಡ್, ಇದು ರೆಸ್ಪಾನ್ಸು ತುಂಬ ಚೆನ್ನಾಗಿ ಬಂದಿದೆ. ಏನು 45 ಚಿತ್ರ ಅರ್ಜುನ್ ಜನ್ಯ ಅವರ ಪ್ರಥಮವಾದ ನಿರ್ದೇಶನ. ಮುಂಚೆ ಅವರು ಮ್ಯೂಸಿಕ್ ಡೈರೆಕ್ಟ್ರು, ಈಗ ಪ್ರಥಮವಾಗಿ ನಿರ್ದೇಶನ ಮಾಡಿದ್ದಾರೆ. ಫ್ರೆಂಡ್, ಈ ಟೀಸರ್ ನೋಡಿದ್ರೆ ಅವ್ರು ನಿಜವಾಗ್ಲೂ ಸೈ ಅನ್ಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೇಕು. ಇವರೊಬ್ಬರು ಹೊಸ ಡೈರೆಕ್ಟ್ರ, ಅನುಭವಿ ಇರೋ ಡೈರೆಕ್ಟ್ರು ಅನ್ಕೋಬೇಕು. ಆ ಥರ ಇಲ್ಲಿ ಟೀಸರ್ ಬಿಡುಗಡೆ ಮಾಡಿದ್ದಾರೆ. ಯಾಕೆಂದರೆ ಈ ಟೀಸರು ನೋಡ್ತಾ ಇದ್ರೆ ಇದು ಕನ್ನಡ ಮೂವಿನ ಅನಿಸುತ್ತೆ. ಯಾಕೆಂದರೆ ಹೊರಗಡೆ ಇದು ಕನ್ನಡ ಮೂವಿನೇ ಅನ್ನೋದು ಈ ಟೀಸರ್ ನೋಡಿದಾಗ ಅಷ್ಟು ಚೆನ್ನಾಗಿದೆ. ಯಾಕೆಂದರೆ ಸ್ಟಾರ್ಟಿಂಗ್ಗೆ ಬರುವಂಥ ಅದು ಸೀನ್ ಆಗಿರ್ಬೋದು, ಅಲ್ಲಿ ಕೋಣಗಳಾಗಿರ್ಬೋದು, ಗ್ರಾಫಿಕ್ಕು ಮತ್ತು ಅಲ್ಲಿ ತಂದಿರೋ ಮೇಕಿಂಗ್ ಆಗಿರ್ಬೋದು, ಥರ ಆರ್ ಫಿಲಮ್ಸ್ ಇಂಗ್ಲೀಷ್ ಪಿಕ್ಚರಲ್ಲಿ ಸೀನ್ಸ್ಗಳು ನೋಡೋಲ್ವ, ಆ ಥರ ಇಲ್ಲಿ ಚೆನ್ನಾಗಿ ತಾಂಡಿದ್ದಾರೆ ಅಂತಲೇ ಹೇಳ್ಬೋದು. ಅರ್ಜುನ್ ಜನ್ಯ ಅವರು ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಕನ್ನಡ ಫಿಲಮ್ 45 ಚಿತ್ರ ಅಂತ. ಬಟ್ ಇಲ್ಲಿ ಒಂದು ಶಿವರಾಜ್ ಕುಮಾರ್ ಸಹ ಡೈಲಾಗ್ಗಳು ಸಹ ಇರ್ತವೆ. ಮನುಷ್ಯ ಸತ್ತಾಗ ಎಷ್ಟು ಪ್ರೀತಿ ತೋರಿಸ್ತಾರೆ, ಅವರು ಬದುಕುವಾಗ ಅಷ್ಟೇ ನೀವು ಪ್ರೀತಿ ತೋರಿಸಿ ಅಂತಲೂ ಸಹ ಹೇಳ್ತಾರೆ. ಬಟ್ ಅದು ನಿಜವಾಗ್ಲೂ ಅದು ಸತ್ಯದ ಮಾತೆ ಅಂತಲೇ ಹೇಳ್ಬೋದು. ಈ ಜನ್ರೇಷನಲ್ಲಿ ಅದೊಂದು ಸತ್ಯ ಮಾತೆ ಅಂತಲೇ ಹೇಳ್ಬೋದು. ಇಲ್ಲಿ ರಾಜ್ಬೀರ್ ಶೆಟ್ಟಿಯವರು ಯಾವುದೋ ಒಂದು ಜೀವದ ಭಯ ಅದಕ್ಕೋಸ್ಕರ ರನ್ನಿಂಗ್ ಮಾಡ್ತಾ ಇದ್ದಾರೆ. ಅದು ಟಾಪ್ ಆಡೋಕ್ಕೆ ಈಗ ಕೋಣ ರೂಪದಲ್ಲಿ ಉಪೇಂದ್ರ ಬರ್ತಾರೆ, ಅಂದರೆ ಜೀವ ಇದಕ್ಕೂ ಅಲ್ಲಿ ಇದ್ರ ರೂಪದಲ್ಲಿ ಶಿವರಾಜ್ ಕುಮಾರ್ ಬಂದು ರಾಜ್ಬೀರ್ ಶೆಟ್ಟಿ ಅವರ ಕಾಪಾಡೋದು ಇಲ್ಲಿ ಒಂದು ಸನ್ನಿವೇಶ ಅಂತ ಗ್ರಿಪ್ಪಲ್ಲಿ ತೋರಿಸ್ತಾ ಇದೆ ಕತೆ. ಫ್ರೆಂಡ್, ಇಲ್ಲಿ ಏನು ಅಂದರೆ ಉಪೇಂದ್ರ ಅವರು ಕೋಣದ ಬೈಕಲ್ಲಿ ಬರೋದು ತುಂಬ ಚೆನ್ನಾಗಿದೆ. ಫ್ರೆಂಡ್, ಅಲ್ಲಿ ಅರ್ಜುನ್ ಜನ್ಯ ಅವರು ಡೆಫಿನೆಟಾಗಿ ಚೆನ್ನಾಗಿ ತಾಂಡಿದ್ದಾರೆ. ಮತ್ತು ಇಲ್ಲಿ ಓಂ ಚಿತ್ರ ಡೈರೆಕ್ಟರ್ ನಾನು ಅಂದಾಗ ಶಿವರಾಜ್ ಕುಮಾರ್ ಅದರಲ್ಲಿ ಆ್ಯಕ್ಟಿಂಗ್ ಮಾಡಿರೋದು ನಾನು ಅಂತಾರೆ. ಫ್ರೆಂಡ್, ಇಲ್ಲಿ ಮೇಕಿಂಗೇ ಆಗಲಿ, ಒಂದು ಸೌಂಡ್ ಎಫೆಕ್ಟೇ ಆಗಲಿ, ಮತ್ತು ಒಂದು ಗ್ರಾಫಿಕ್ಕೇ ಆಗಲಿ ಅದ್ಭುತವಾಗಿ ಅಂತ ತಾಂಡಿದ್ದಾರೆ. ಲಾಸ್ಟಲ್ಲಿ ಗರುಡ ಅಂತೂ ಬರೋದನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿ ತಾಂಡಿದ್ದಾರೆ. ಫ್ರೆಂಡ್, ಇದು ಒಟ್ಟಲ್ಲಿ 45 ಏನು ಚಿತ್ರ, ಅದು ಟೀಸರ್ ಒಂದು ಅದ್ಭುತವಾದಂಥ ಟೀಸರ್ ಅಂತ ಒಳ್ಳೆ ರೆಸ್ಪಾನ್ಸ್ ಪಡಿತಾ ಇದೆ ಆ ಟೀಸರ್ಗೆ. ನಿಜವಲ್ಲೂ ಅಷ್ಟು ರೆಸ್ಪಾನ್ಸು ಟ್ರೆಂಡಿಂಗ್ ನಂಬರ್ 1 ಇರಬೇಕು. ಟೀಸರ್ ಅಷ್ಟು ರೆಸ್ಪಾನ್ಸ್ ಪಡಿತಾ ಇರುವಂಥ ಚಿತ್ರ 45 ಚಿತ್ರ. ನಿಜರು ಈ ಚಿತ್ರ ನೋಡೋಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಲಾಸ್ಟಲ್ಲಿ ಸಮುದ್ರದ ನಾಯಿಗಳು ಬಂದು ಡೈ ಹೊಡೆಯೋದು ನಿಜವಲ್ಲೂ ಸೂಪರು. ಫ್ರೆಂಡ್, ಈ ಚಿತ್ರ ಆಗಸ್ಟ್ 15ಕ್ಕೆ ಅಂತ ಇಲ್ಲಿ ಕೊಡ್ತಾ ಇದ್ದಾರೆ. ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15 ಏನಿದೆ ಅವಾಗ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಅದನ್ನು ತಿಳಿಸಿದ್ದಾರೆ. ಫ್ರೆಂಡ್, ಇದು ಏನು ಚಿತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಟೀಸರ್ ಅಷ್ಟು ಚೆನ್ನಾಗಿದೆ. ಫ್ರೆಂಡ್, ಸದ್ಯಕ್ಕೆ ಈಗ ನಿಮಗೆ ಹೇಳೋದಿಷ್ಟೇ. ತುಂಬ ಮೂಡಿ ಬಂದಿರುವಂಥ ಒಂದು ಸನ್ನಿವೇಶ ಇಲ್ಲಿ. ಏನು ರಾಜ್ಬೀರ್ ಶೆಟ್ಟಿ ಆಗಿರ್ಬೋದು, ಶಿವರಾಜ್ ಕುಮಾರ್ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಇವರು ತಕ್ಕನಂತೆ ಇಲ್ಲಿ ಟೀಸರ್ ಮಾತ್ರ ಅದ್ಭುತವಾಗಿ ತೋರಿಸಿದ್ದಾರೆ.